ನಾಲ್ಕನೇ ದಿನವೂ ಮುಂದುವರಿದ ಟೋಲ್ ಪೀಕಲಾಟ. ಪ್ರತಿಭಟನೆಯಲ್ಲಿ ದೇವೇಗೌಡರ ಆರ್ಭಟ, ಸಿಬ್ಬಂದಿ ಜೊತೆ ವಾಹನ ಚಾಲಕರ ಕಿತ್ತಾಟ. ಮದುವೆ ವಾರ್ಷಿಕೋತ್ಸವದಂದೇ ಗೃಹಿಣಿ ಸೇರಿದ್ಲು ಮಸಣ. ವಿದ್ಯುತ್ ಶಾಕ್ನಿಂದ ಮಾವ ಸೊಸೆ ದುರ್ಮರಣ. ವಿಧಿಯಾಟಕ್ಕೆ ನಲುಗಿದ ಕುಟುಂಬದಲ್ಲಿ ಸೂತಕದ ಛಾಯೆ. ಗೊಂದಲ ಬೇಡ, ನಾಳೆಯೇ ಪಿಯುಸಿ ಫಲಿತಾಂಶ. ಬೆಳಗ್ಗೆ 8:30ಕ್ಕೆ ವಿದ್ಯಾರ್ಥಿಗಳ ಹಣೆ ಬರಹ ಪ್ರಕಟ. 6 ಲಕ್ಷ ವಿದ್ಯಾರ್ಥಿಗಳ ಎದೆಯಲ್ಲಿ ಢವಢವ. ಜನಸಾಮಾನ್ಯರಿಗೆ ಜಲಮಂಡಳಿ ಬರೆ, ಶೀಘ್ರದಲ್ಲೇ ನೀರಿನ ದರ ಏರಿಕೆ. ಚುನಾವಣಾ ಫಲಿತಾಂಶದ ಬಳಿಕ ಪರಿಷ್ಕೃತ ದರ ಜಾರಿಗೆ ಚಿಂತನೆ. ಮುದ್ದಯ್ಯನಪಾಳ್ಯದಲ್ಲಿ ಜೆಸಿಬಿ ಘರ್ಷಣೆ. ವಿವಾದದ ನಡುವೆಯೇ ಬಿಡಿಎ ತೆರವು ಕಾರ್ಯಾಚರಣೆ. 18 ಗುಂಟೆ ಭೂಮಿಗಾಗಿ ರೈತನ ಸಮರ. ಟೋಲ್ ಪೀಕಲಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಅವೈಜ್ಞಾನಿಕ ಟೋಲ್ ಸಂಗ್ರಹಣೆ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯಿತು. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಸ್ತೆ ಸುಂಕ ಹೆಚ್ಚಳ ವಿರೋಧಿಸಿ ನಡೆಯುತ್ತಿರುವ ಧರಣಿ 4ನೇ ದಿನವೂ ಮುಂದುವರೆಯಿತು. ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯ ಟೋಲ್ ದರ ಏರಿಕೆಗೆ ವಿರೋಧಿಸಿ ಬೆಳಗ್ಗೆಯಿಂದಲೇ ಪ್ರತಿಭಟನೆ ನಡೆಯಿತು. 8ನೇ ಮೈಲಿ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಮೇಲೆ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ದಾಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತ ಪ್ರಯಾಣಿಕರನ್ನ ಸುಲಿಗೆ ಮಾಡುತ್ತಿರುವ ದೇವನಹಳ್ಳಿ ಟೋಲ್ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಬೀದಿಗಿಳಿದು ಹೋರಾಟ ನಡೆಸಿದರು. ದೇವನಹಳ್ಳಿ ಟೋಲ್ ಬಳಿ ದೇವೇಗೌಡರ ನೇತೃತ್ವದಲ್ಲಿ ಜಿಲ್ಲಾ ಮತ್ತು ನಗರ ಘಟಕದ ಜೆಡಿಎಸ್ ಕಾರ್ಯಕರ್ತರು ಧರಣಿ ನಡೆಸಿದ್ರು. ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯುವ ಒಂದು ಶಾಂತಿಯುತವಾದಂತಹ ಪ್ರತಿಭಟನೆ ಇದೆ. ಇನ್ನೊಂದು ಸರ್ವಿಸ್ ರೋಡ್ ಮಾಡಬೇಕು ಅಂತ ಡಿಮಾಂಡ್ ಇದ್ರು, ಅದಕ್ಕೂ ಕೂಡ ಒಪ್ಪಿಗೆ ಕೊಡ್ತಾ ಇಲ್ಲ. ಇದು ಸರ್ಕಾರದ ಜವಾಬ್ದಾರಿ ಇದೆ. ನಾನು ಗವರ್ಮೆಂಟ್ ಆರ್ಡರ್ ನೋಡಿದ್ದೇನೆ, ಆದರೆ ಅವರು ತೀರ್ಮಾನ ಮಾಡಿರೋದು ಸ್ವಲ್ಪ ಮಟ್ಟಿಗೆ ವಿವೇಚನೆಯಿಂದ ಕೂಡಿದಂತ ತೀರ್ಮಾನ ಅಲ್ಲ ಇದು. ಇನ್ನು ಕರವೇ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಟೋಲ್ ಬಳಿಯೇ ಧರಣಿ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಉದ್ರಿಕ್ತನೊಬ್ಬ ಟೋಲ್ ಬೂತ್ಗಳ ಗಾಜುಗಳನ್ನು ಪುಡಿಗೊಳಿಸಿದ. ಇತ್ತ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಮೇ 9ರಿಂದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸುಮಾರು 22.3 ಕಿಲೋಮೀಟರು 95 ಪೈಸಾ ಕೊಡಬೇಕಂತ ಕೇಂದ್ರ ಸರ್ಕಾರ ಆರ್ಡರ್ ಮಾಡಿದೆ. ವಸೂಲಿ ಮಾಡಬೇಕು ಅಂತ ರೂಲ್ ಆಗಿದೆ, ಆದರೆ ಇವರು ಆ ಬೋರ್ಡನ್ನ ಇಲ್ಲಿ ಹಾಕಿಲ್ಲ. ಆದ್ದರಿಂದ ಇದು ಅಗಲದ ರೋಡಿ. ಕೂಡಲೇ ಇದನ್ನು ಏನ ನಿಲ್ಲಿಸಿದರೆ ನಾವು 9ನೇ ತಾರೀಕು ಬೆಳಿಗ್ಗೆ ಯಾವುದೇ ವಾಹನ, ಕಮರ್ಷಿಯಲ್ ವೆಹಿಕಲ್ಸು, ಕಾರ್ ಆಗಲಿ, ಲಾರಿ ಆಗಲಿ, ಮ್ಯಾಕ್ಸಿ ಕ್ಯಾಪ್ ಆಗಲಿ, ಎಲ್ಲ ಸಂಘ ಸಂಸ್ಥೆ ನಮ್ಮ ಜೊತೆಗೆ ಬಂದಿದ್ದಾರೆ. 9ನೇ ತಾರೀಕು ಬೆಳಗ್ಗೆ ಅದನ್ನು ನಿಲ್ಲಿಸಬೇಕು ಎಂಬ ತೀರ್ಮಾನವನ್ನು ನಾವು ಮಾಡ್ಕೊಂಡಿದ್ದೀವಿ. ಇನ್ನು ಎಂದಿನಂತೆ ಟೋಲ್ ಸುಂಕ ಪಾವತಿಸದ ಚಾಲಕರು ಟೋಲ್ ಸಿಬ್ಬಂದಿಯೊಂದಿಗೆ ವಾಗ್ವಾದ ಮಾಮೂಲಿಯಾಗಿದೆ. ಇನ್ನೊಂದೆಡೆ ಪ್ರತಿಭಟನೆಗಳು ಜೋರಾಗ್ತಾ ಇದ್ರೂ ಸರ್ಕಾರ ಇತ್ತ ಗಮನ ಹರಿಸ್ತಾ ಇಲ್ಲ. ಬೆಂಗಳೂರಿನಿಂದ ವೆಂಕಟ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಟೋಲ್ ಹೊರೆ ತಪ್ಪಿಸಿಕೊಳ್ಳುವುದಕ್ಕೆ ವಾಹನ ಸವಾರರು ಪರ್ಯಾಯ ಮಾರ್ಗ ಹುಡುಕ್ತಾ ಇದ್ದಾರೆ. ಆದರೆ ಬಾಗಲೂರು ಮಾರ್ಗದಲ್ಲಿರೋ ಪರ್ಯಾಯ ರಸ್ತೆಯನ್ನ ಮಾತ್ರ ಬಳಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಿಐಎಎಲ್ನ ತಡೆಗೋಡೆ ಅಡ್ಡಿಯಾಗಿದೆ. ಹಾಗಿದ್ರೆ ಈ ತಡೆಗೋಡೆಯಲ್ಲಿ ಏರ್ಪೋರ್ಟ್ ಟೋಲ್ಗೆ ಆದಾಯ ಹೆಚ್ಚಿದೆಯೋ ಸಚ್ಚಿದೆಯೋ ನೀವೇ ನೋಡಿ.
ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ನೀಡುವಂತಹ ದೇವನಹಳ್ಳಿ ಟೋಲ್ 3 ಪಟ್ಟು ಏರಿಕೆ ಆಗಿದೆ. ಈ ಟೋಲ್ನಿಂದ ತಪ್ಪಿಸ್ಕೊಳ್ಳೋದಾದ್ರೂ ಹೇಗೆ? ಸರ್ವಿಸ್ ರಸ್ತೆ ಅಂತೂ ಟೋಲ್ನಲ್ಲಿ ಸಿಗ್ತಿಲ್ಲ. ಹಾಗಾದ್ರೆ ಇದರಲ್ಲಿರುವಂತಹ ಅಡ್ಡದಾರಿ ಯಾವುದು ಅಂತ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಹೆಬ್ಬಾಳದಿಂದ ಸುಮಾರು ದೂರ ಬಂದ್ರೆ ಸಾದಹಳ್ಳಿ ಅಂತ ಒಂದು ಬೋರ್ಡ್ ಸಿಗುತ್ತೆ. ಆ ಸಾದಹಳ್ಳಿ ಕ್ರಾಸ್ನಲ್ಲಿ ನೀವು ರೈಟ್ ಸೈಡ್ ತಗೋಬೇಕು. ರೈಟ್ ಸೈಡ್ ತಗೊಂಡು ಸುಮಾರು ದೂರ ಹೋದ್ರೆ ಸಾಕು, ನಿಮಗೆ 4 ಕಿಲೋಮೀಟರ್ ಈ ಮಾರ್ಗಕ್ಕಿಂತ ಆ ಮಾರ್ಗಕ್ಕೆ ಹೆಚ್ಚಾಗುತ್ತೆ. ಈ ಮಾರ್ಗದಿಂದ ನೀವು ದೇವನಹಳ್ಳಿಗೆ ಏರ್ಪೋರ್ಟ್ಗೆ ತಲುಪಲು ಒಂದು ಅಡ್ಡದಾರಿ ಇದೆ. ಹೆಬ್ಬಾಳದಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಚರಿಸಬೇಕು ಅಂದರೆ ಬರೋಬ್ಬರಿ 26 ಕಿಲೋಮೀಟರ್ ಆಗುತ್ತೆ. ಆದರೆ ನೀವು ಟೋಲ್ಗಳನ್ನು ತಪ್ಪಿಸಿ ಬೈಪಾಸ್ ಮೂಲಕ ಹೋಗಬೇಕು ಅಂದರೆ ಸಾದಹಳ್ಳಿ ಗೇಟ್ ಹತ್ರ ಲೆಫ್ಟ್ ಟರ್ನ್ ತಗೋಬೇಕು. ತದನಂತರ ನಿಮಗೆ ಸಿಗುವಂತಹ ನೇರ ರಸ್ತೆಯಲ್ಲೇ ರೈಟ್ ಟರ್ನ್ ತಗೊಂತಾ ಬರ್ತಾ ಇದ್ರೆ ನಿಮಗೆ ಸಿಗೋದು ಕೆಂಪತಿಮ್ಮನಹಳ್ಳಿ. ತದನಂತರ ಮುಂದೆ ಸಾಕ್ತಾ ಇದ್ರೆ ಸುಮಾರು 3 ಕಿಲೋಮೀಟರ್ ಅಂತರ ಬರುತ್ತೆ. ನೀವು ಮೈನ್ ರೋಡ್ಗೆ ಹೋಗಿ ಹಾಗೂ ಅಡ್ಡ ರಸ್ತೆಯ ಮೂಲಕ ಹೋದ್ರೆ, ಮೈನ್ ರೋಡ್ ಮುಖಾಂತರ ಹೋದ್ರೆ ನೀವು ಟೋಲ್ ಕಟ್ಟಿ 3 ಕಿಲೋಮೀಟರ್ ಅಂತರವನ್ನ ಕಡಿಮೆ ಮಾಡ್ಕೋಬಹುದು. ಅದೇ ನೀವು ಬೈಪಾಸ್ ಮೂಲಕ ಹೋದ್ರೆ 3 ಕಿಲೋಮೀಟರ್ ಹೆಚ್ಚಾಗುತ್ತೆ, ಬಟ್ ಟೋಲ್ನಿಂದ ತಪ್ಪಿಸ್ಕೋಬಹುದು. ಕನ್ನಮಂಗಳ ಪಾಳ್ಯದ ರೈಲ್ವೆ ಟ್ರ್ಯಾಕ್ ಹತ್ರ ನೀವು ಬಂದ್ರೆ ಉಗಡವಾಡಿ ಗ್ರಾಮ, ಕಮ್ಮೇನಹಳ್ಳಿ, ಜಾಲಿಗೆ, ಬಸವನಪುರ, ಅರಾದೀಸನಹಳ್ಳಿ ಹೀಗೆ ಹಲವು ಹಳ್ಳಿಗಳನ್ನ ದಾಟ್ಕೊಂಡು ಬರ್ತೀರಾ. ಆಗ ರೈಟ್ ಸೈಡ್ ತಗೊಂಡ್ರೆ ನಿಮಗೆ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ ಸಿಗುತ್ತೆ. ನೋಡಿದ್ರಲ್ಲ, ರೈಟ್ಗೆ ಹೋದ್ರೆ ದೇವನಹಳ್ಳಿ ರೋಡ್ಗೆ ಹೋಗ್ಬೋದು, ಲೆಫ್ಟ್ಗೆ ಹೋದ್ರೆ ಚಿಕ್ಕಬಳ್ಳಾಪುರ ರೋಡ್ಗೆ ಹೋಗ್ಬೋದು. ಹೀಗೆ ನೀವು ಟೋಲ್ಗಳನ್ನ ಮಿಸ್ ಮಾಡ್ಕೋಬೇಕು, ಹಾಗೆ ಬೈಪಾಸ್ ಮೂಲಕ ಸಾಗಬೇಕು ಅಂತ ಅಂದ್ರೆ ಸಾದಹಳ್ಳಿ ಗೇಟ್ ಹತ್ರ ಲೆಫ್ಟ್ ತಗೊಂಡ್ರೆ ಸಾಕು. ಹೀಗೆ ಜನರು ಈಗಾಗಲೇ ಟ್ರಾಫಿಕ್ ಇಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ, ಜೊತೆಗೆ ಈ ಟೋಲ್ ಹೊರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬೈಪಾಸ್ ಮೂಲಕ ಚಲಿಸ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬಸ್ ಪ್ರಯಾಣ ದರ ಏರಿಕೆ ವಿಚಾರ ಹಾಲಿ ಹಾಗೂ ಮಾಜಿ ಸಚಿವರ ವಾಕ್ಸಮರಕ್ಕೆ ಕಾರಣವಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸುಳ್ಳು ಲೆಕ್ಕ ತೋರಿಸಿ ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ ನಿನ್ನೆ ಆರ್ ಅಶೋಕ್ ಆರೋಪಿಸಿದ್ರು. ಆದರೆ ಇಲಾಖೆ ನಷ್ಟಕ್ಕೆ ಅಶೋಕ್ ಅವರೇ ಕಾರಣ ಅಂತ ರಾಮಲಿಂಗಾರೆಡ್ಡಿ ತಿರುಗೇಟು ನೀಡಿದ್ದಾರೆ. ಇವರಿಬ್ಬರ ವಾಕ್ಸಮರ ಹೇಗಿತ್ತು ನೋಡೋಣ ಬನ್ನಿ. ನಾನು ಅಶೋಕ್ ಅವ್ರಿಗೆ ಹೇಳೋದೇನೆಂದರೆ, ಅವರು 5 ವರ್ಷ ಸಚಿವರಾಗಿದ್ದರು, ಅವರ ಅನುಭವನ ನಮಗೆ ಹೇಳಿ ಅದನ್ನು ನಾವು ತಗೊಂಡು ಸಂಸ್ಥೆ ಇನ್ನೂ ಚೆನ್ನಾಗಿದ್ದೀವಿ ಮಾಡ್ತೀವಿ. ಆದರೆ ಜನಕ್ಕೆ ಮಿಸ್ಲೀಡ್ ಮಾಡಬಾರ್ದು, ಮಿಸ್ಗೈಡ್ ಮಾಡಬಾರ್ದು. ಸಾರಿಗೆ BJP ಸರ್ಕಾರ ಇದ್ದಾಗ ಸಾರಿಗೆ ಇಲಾಖೆ ನಷ್ಟ ಇತ್ತು ಅಂದರೆ ಎಲ್ಲಿ ನಷ್ಟದಲ್ಲಿತ್ತು? ಲಾಭದಲ್ಲಿತ್ತು. 3 ಸಂಸ್ಥೆಗಳು ನಷ್ಟದಲ್ಲೇ ಇತ್ತು. NEA 5 ವರ್ಷ ನಷ್ಟ, ನಾರ್ತ್ ವೆಸ್ಟ್ 5 ವರ್ಷ ನಷ್ಟ, BMTC 155 ಕೋಟಿ ನಷ್ಟ ಆಗಿತ್ತು ಅವರ ಅವಧಿನಲ್ಲೇ. KSRTC ಬರೀ 1.25 ಕೋಟಿಗೆ ಬಂದಿತ್ತು. ನಮ್ಮ 250 ಕೋಟಿ ಲಾಭದಲ್ಲಿತ್ತು. ಸಮ್ಮಿಶ್ರ ಸರ್ಕಾರ ಇದ್ದಾಗ ಬರೀ 1 ಕೋಟಿಗೆ ಬಂದಿತ್ತು. ಅದರಿಂದ ಆಪಾದನೆ ಮಾಡೋದು ಬಿಟ್ಟು ಅವರು ಸಲಹೆ ಕೊಡಲಿ. ಸಂಸ್ಥೆ ಸಾರ್ವಜನಿಕ ಸೇರಿರ್ತಕ್ಕಂಥದ್ದು, ನಮ್ಮ ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ಅವರು ವಿರೋಧ ಪಕ್ಷದಲ್ಲಿರ್ಬೋದು, ನಾನು ಆಡಳಿತ ಪಕ್ಷದಲ್ಲಿರೋದು. ಅವರ ಸಲಹೆಯನ್ನು ತಗೊಂಡು ಈ ಸಂಸ್ಥೆನ ಚೆನ್ನಾಗಿ ಕಟ್ಟೋಣ, ಜನಕ್ಕೆ ದಾರಿ ತಪ್ಪಿಸೋದು. ನ್ಯಾಯಯುತ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ಇವ್ರಿಗೆ ಧೈರ್ಯ ಇದ್ದಿದ್ರೆ ಚುನಾವಣೆಗೆ ಮುಂಚೆನೇ ಹೇಳಬೇಕಾಯ್ತು. ನಾವು ಟೋಲ್ ಬೆಲೆ ಏರಿಕೆ ಮಾಡ್ತಾ ಇದ್ದೀರಿ, ಬಸ್ ದರ ಏರಿಕೆ ಮಾಡ್ತಾ ಇದ್ದೀರಿ, ನಾವು ಪವರ್ ಕಟ್ ಮಾಡ್ತೀರಿ, ನಾವು ವಾಟರ್ ಸಪ್ಲೈ ಬೋರ್ಡ್ ಇಂದ ನೀರಿನ ದರ ಏರಿಕೆ ಮಾಡ್ತೀರಿ ಅಂತ ಹೇಳಬೇಕಾಯ್ತು. ಹೇಡಿಗಳ ರೀತಿ ಹೇಡಿಗಳೇ ಈ ಕೆಲಸ ಮಾಡೋದು. ದ್ವಿತೀಯ PUC ಫಲಿತಾಂಶ ನಾಳೆಯೇ ಪ್ರಕಟವಾಗಲಿದೆ. ಬೆಳಗ್ಗೆ 8:30ಕ್ಕೆ ಶಿಕ್ಷಣ ಸಚಿವರು ರಿಸಲ್ಟ್ ಪ್ರಕಟಿಸಲಿದ್ದಾರೆ. ನಂತರ ವೆಬ್ಸೈಟ್ನಲ್ಲೂ ಫಲಿತಾಂಶ ಲಭ್ಯವಾಗಲಿದೆ. ನಾಳೆಯೇ ದ್ವಿತೀಯ PUC ಫಲಿತಾಂಶ. 3 ಬಾರಿ ದಿನಾಂಕ ಬದಲಿಸಿದ PU ಮಂಡಳಿ. ಇದು ಸಚಿವರಿಗಾಗಿ ಮಾಡಿದ್ದ ಬದಲಾವಣೆ. ನಾಳೆಯೇ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಲಿದೆ. ಅಷ್ಟಕ್ಕೂ ನಾಳೆನೇ ಅಂತ ಯಾಕೆ ಒತ್ತಿ ಹೇಳಿದೀವಿ ಗೊತ್ತಾ? ಇದಕ್ಕೆ ಕಾರಣ ಪದವಿ ಪೂರ್ವ ಶಿಕ್ಷಣ ಮಂಡಳಿ ಮಾಡಿದ ಎಡವಟ್ಟು. ಮೇ 8ರಂದು ಅಂದ್ರೆ ನಾಳೆ PU ಫಲಿತಾಂಶ ಪ್ರಕಟಿಸುವುದಾಗಿ ಇವತ್ತು ಬೆಳಗ್ಗೆ ಪದವಿ ಪೂರ್ವ ಶಿಕ್ಷಣ ಮಂಡಳಿ ಹೇಳಿತ್ತು. ಫಲಿತಾಂಶಕ್ಕೆ ಅಧಿಕಾರಿಗಳೆಲ್ಲ ಸಿದ್ಧವಾಗಿದ್ರು, ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ರೆಡಿ ಇರಲಿಲ್ಲ. ಯಾಕೆ ಅಂದ್ರೆ ಸಚಿವರು ನಾಳೆ ಬೇರೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಹಾಗಾಗಿ ಫಲಿತಾಂಶವನ್ನ 9ನೇ ತಾರೀಕಿಗೆ ಮುಂದೂಡಿ ಅಂತ ಮಂಡಳಿ ಅಧಿಕಾರಿಗಳಿಗೆ ಸೂಚಿಸಿದರು. ಅದರಂತೆ ಮಂಡಳಿ ಫಲಿತಾಂಶ 8ಕ್ಕಲ್ಲ, ಬದಲಾಗಿ ಮೇ 9ಕ್ಕೆ ಅಂತ ಮತ್ತೊಮ್ಮೆ ಪ್ರಕಟಣೆ ಹೊರಡಿಸಿತು. ಸಚಿವರಿಂದಾಗಿ ಫಲಿತಾಂಶ ಮುಂದೂಡಿಕೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದೇ ತಡ.
ಮುಜುಗರಗೊಂಡ ಕಿಮ್ಮನೆ ರತ್ನಾಕರ್ ಈ ಹಿಂದೆ ನಿಗದಿ ಮಾಡಿದಂತೆ ಮೇ 8ರಂದೇ ಅಂದರೆ ನಾಳೆನೇ ಫಲಿತಾಂಶ ಪ್ರಕಟಣೆ ಮಾಡಿ ಅಂತ ಮಂಡಳಿಗೆ ಮತ್ತೆ ಸೂಚಿಸಿದರು. ಹೀಗಾಗಿ ದ್ವಿತೀಯ PUC ಫಲಿತಾಂಶ ಅಂತಿಮವಾಗಿ ನಾಳೆಗೆ ಫಿಕ್ಸ್ ಆಯಿತು. ಟಿ ವಿಲಿ ನೋಡಿದಾಗ 9th ಕಾಲೇಜಲ್ಲಿ ಹಾಕ್ತಾರೆ, 8th ವೆಬ್ಸೈಟಲ್ಲಿ ಬಿಡ್ತಾರೆ ಅಂತಂದಿದ್ರು. ಆದರೆ ಈಗ ಹೇಳ್ತಿದ್ದಾರೆ 9th ವೆಬ್ಸೈಟಲ್ಲಿ ಮತ್ತೆ 1.5 10th ಅಂತ ಹೇಳ್ತಿದ್ದಾರೆ. ನಾವು ಈ ಕಡೆ ಫಸ್ಟ್ ಆ್ಯಂಡ್ ಸೆಕೆಂಡ್ CETನೂ ಬರ್ದು ಅದ್ರ ಬೇರೆ ಆನ್ಸರ್ ಶೀಟ್ ಅಂತ ಆನ್ಸರ್ನ ಅದನ್ನು ಬೇರೆ ಬಿಡ್ತೀನಿ ಅಂದಿದ್ರು. ಅದಕ್ಕೂ ಕಾಯೋದಾಗಿದೆ, ಈಗ ಇದಕ್ಕೂ ಕಾಯೋದಾಗಿದೆ. ನಮಗೆ ಟೆನ್ಷನ್ನು ಜಾಸ್ತಿ ಆಗಿದೆ. ಈ ಕಡೆ ಅದು ನೋಡಬೇಕು, ಇದು ನೋಡಬೇಕು, ಏನು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಇಬ್ಬರು ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ PUCದು. ನಾವು ಯಾವ ಕಾಲೇಜ್ ಸೇರ್ಕೊಬೇಕು, ಏನು ಪ್ರಾಬ್ಲಮ್ಮು ನಮಗೆ ಗೊತ್ತು, ಸಚಿವರಿಗೂ ಗೊತ್ತಿಲ್ಲ, ಯಾರ ಮೇಲಧಿಕಾರಿ ರಾಮೇಗೌಡರು ಅವ್ರಿಗೂ ಗೊತ್ತಿಲ್ಲ. ಅವರು ಸ್ಟೂಡೆಂಟ್ಗಳ ಬಗ್ಗೆ ಮಾತಾಡ್ತಾರೆ. ಯಾಕೆ ಕಿಮ್ಮನೆ ರತ್ನಾಕರ್ ಅವ್ರು ಭದ್ರಾವತಿಲಿ ಮೀಟಿಂಗ್ ಇದ್ದರೆ ಅದಕ್ಕೂ ನಮಗೇನು ಸಂಬಂಧ? ಇಲ್ಲೇನು ಸ್ಟೂಡೆಂಟ್ಸು ರಿಸಲ್ಟ್ ಕೊಡೋದು ಒಂದು ಡೇಟ್ ಅಷ್ಟೇ. ಇವರು ಸ್ವಾರ್ಥಕ್ಕೋಸ್ಕರ ಸ್ಟೂಡೆಂಟ್ ಲೈಫಲ್ಲಿ ಆಟ ಆಡಬಾರ್ದು. ಒಂದು ಡೇಟ್ ಫಿಕ್ಸ್ ಮಾಡಬೇಕು, ಅನೌನ್ಸ್ ಮಾಡಬೇಕು. ನಾಳೆ ಬೆಳಗ್ಗೆ 8:00 ಸಚಿವ ಕಿಮ್ಮನೆ ರತ್ನಾಕರ್ ದ್ವಿತೀಯ PUC ಫಲಿತಾಂಶವನ್ನು ಪ್ರಕಟಿಸಲಿದ್ದಾರೆ. ಆ ಬಳಿಕ ಮಂಡಳಿ ವೆಬ್ಸೈಟ್ಗಳಲ್ಲಿ ಫಲಿತಾಂಶ ಲಭ್ಯವಾಗಲಿದೆ. ಮೇ 9ರಂದು ಎಲ್ಲ ಕಾಲೇಜುಗಳಲ್ಲೂ ಫಲಿತಾಂಶ ಪ್ರಕಟವಾಗುತ್ತೆ. ಸರ್, ಆ್ಯಕ್ಚುಲಿ ನಮಗೆ ಬೋರ್ಡಿಂದ ಇನ್ಫಾರ್ಮೇಷನ್ ಬಂದಿದ್ದು ಮಂಡೇ ರಿಸಲ್ಟ್ಸ್ ಬರುತ್ತೆ ಅಂತ, ಅದು 5th ಮೇ. ಬಟ್ ಆ್ಯಕ್ಚುಲಿ ಮಂಡೆಯಿಂದ ಮತ್ತೆ ನಾಳೆಗೆ ಪೋಸ್ಟ್ಮಾನ್ ಮಾಡಿರೋದು, ಮತ್ತೆ ಪೋಸ್ಟ್ಮಾನ್ ಮಾಡಿದ್ದಾರೆ. ಈ ಥರ ಸುಮ್ಮನೆ ಟೆನ್ಷನ್ ಕ್ರಿಯೇಟ್ ಮಾಡ್ತಾರೆ. ನಮ್ಗೆ ಒಂದು ದಿವಸ ಎಕ್ಸಾಕ್ಟ್ ಯಾವತ್ತು ಬರುತ್ತೆ ಅಂದರೆ ನಾವು ಫ್ರೀಯಾಗಿ ರಿಲ್ಯಾಕ್ಸ್ ಆಗೇ ಇರ್ತೀವಿ ಅವತ್ತು. ಈ ಬಾರಿ ಪರೀಕ್ಷೆ ಬರೆದಿದ್ದ ಒಟ್ಟು 6,15,000 ವಿದ್ಯಾರ್ಥಿಗಳ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.